ಸ್ನೇಹಿತರೆ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ, ನಮ್ಮ ಸಾರಿಗೆ ಬಸ್ಸುಗಳು BMTC ಮತ್ತು KSRTC ಬಸ್ಸುಗಳು ಚಾಲಕರ ಬಗ್ಗೆ ಒಂದು 4 ಮಾತು. ಏನಪ್ಪ ಅಂದರೆ, ಈ ಸಾರಿಗೆ ಸಂಸ್ಥೆ ಇರೋದು ಸಾರ್ವಜನಿಕರಿಗೋಸ್ಕರ, ಡಿಪೋ ಮ್ಯಾನೇಜರ್ಗೋಸ್ಕರ ಇಲ್ಲ, ಸರ್ಕಾರಕ್ಕೋಸ್ಕರ ಇಲ್ಲ, ಮಂತ್ರಿಗೋಸ್ಕರ ಇಲ್ಲ. ಮಂತ್ರಿಗಳು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಯಾರು ಬಸ್ಸಲ್ಲೇನು ಓಡಾಡಲ್ಲ. ಇವತ್ತು ಓಡಾಡ್ತಿರೋದು ನಾವು ಬಡವರು, ಕೂಲಿ ಕಾರ್ಮಿಕರು, ಸಾಮಾನ್ಯ ನಾಗರಿಕರು. ನಾವು ಬಸ್ಸಲ್ಲಿ ಓಡಾಡ್ತೀವಿ. ನಮ್ಮ ಹತ್ರ ಕಾರುಗಳು ಏನು ಎಂಥದ್ದು ಇಲ್ಲ. ಅದರಿಂದ ಈಗ ನೋಡಿ, ನಮ್ಮ ಕೆಲವು ಡ್ರೈವರ್ಗಳು, ಕೆಲವು ಚಾಲಕರು, ಈ KSRTC ಚಾಲಕರು ಮತ್ತು BMTC ಚಾಲಕರು ಏನು ಮಾಡ್ತಾರೆ, ಅವ್ರಿಗೆ ಬೇಕಾಗಿರೋ ಏನು ಎಲ್ಲಿ ಬೇಕಾಗಿರುತ್ತೋ ಅಲ್ಲಿ ಬಸ್ ನಿಲ್ಲಿಸ್ತಾರೆ. ಕೆಲವು ಕಡೆ, ಕೆಲವರು ಎಲ್ಲರಲ್ಲ, ಕೆಲವು ಕಡೆ ಇವಾಗ ರಿಕ್ವೆಸ್ಟ್ ಮಾಡ್ಕೊತಾರೆ ಪ್ರಯಾಣಿಕರು, ಹಣ ಸ್ವಲ್ಪ ಇಲ್ಲಿ ನಿಲ್ಲಿಸು, ಇಳ್ಕೋಬೇಕು ಅಂತಂದು ಹೇಳ್ತಾರೆ. ಇಲ್ಲ, ನಮಗೆ ಮ್ಯಾನೇಜರ್ ಬೈತಾರೆ, ಅಲ್ಲಿ ದಂಡ ಹಾಕ್ತಾರೆ, ಹಿಂಗೆ ಅಂತಂದು ಹೇಳ್ತಾರೆ. ಅಂದರೆ ಇದು ಡಿಪೋ ಮ್ಯಾನೇಜರ್ಗೋಸ್ಕರ ಬಸ್ಗಳಿದಾವ, ಸಾರ್ವಜನಿಕರಿಗೋಸ್ಕರ ಇಲ್ವಾ? ಎಲ್ಲರೂ ಎಲ್ಲಿ ಬೇಕಲ್ಲಿ ನಿಲ್ಲಿಸಿ ಅಂತ ಕೇಳಲ್ಲ. ಎಲ್ಲೋ ಒಂದು ಕಡೆ ಹೋಗ್ತಿರ್ತೀವಿ. ಇದು ಸುಮಾರು ಜನ ಫೋನ್ ಮಾಡಿ ತಿಳಿಸಿದ್ದಾರೆ, ಏನಣ್ಣ ನೀನು ಬರೀ ಡ್ರೈವರ್ಗಳ ಪರನ ಮಾತಾಡ್ತೀಯಾ, ಕಂಡಕ್ಟರ್ ಪರನ ಮಾತಾಡ್ತೀಯಾ, ಇಷ್ಟೆಲ್ಲ ತೊಂದರೆ ಆಗ್ತಾಯಿದೆ, ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅಂತಂದೇಳಿ ಸುಮಾರು ಜನ ಫೋನ್ ಮಾಡಿದರು. ಆದರೆ ಅದನ್ನು ಅಷ್ಟೊಂದು ಸೀರಿಯಸ್ಸಾಗಿ ತಗೊಂಡಿರಲಿಲ್ಲ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಮಗೂ ಒಂದು 2-3 ಸತಿ ಆಗಿದೆ. ಅದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಇದು ಇತ್ತೀಚಿನ ದಿನಗಳಲ್ಲಿ ಪದೇ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಇದು ಡಿಪೋ ಮ್ಯಾನೇಜರ್ಗೋಸ್ಕರ ಅಲ್ಲ ಬಸ್ಗಳು ಇರೋದು. ಏನು ಅವನಿಗೋಸ್ಕರ, ಅವನೇ ಡಿಪೋದಲ್ಲಿ ಕೂತ್ಕೊಂಡು ಏನು ಬರೀತಾನೆ ಪುಸ್ತಕದಲ್ಲಿ ಬದನೆಕಾಯಿ ಬರ್ದಂಗೆ, ಏನು ಅವನಿಗೋಸ್ಕರ ಇದೆಯಾ ಬಸ್ಸು? ಸಾರ್ವಜನಿಕರಿಗೋಸ್ಕರ ಇದೆಯಾ? ನೋಡಿ ಚಾಲಕರೇ, ನಿಮ್ಮದೇನು ಗಂಟೋಗಲ್ಲ ರೀ, ನಿಮ್ಮ ಮನದೇನೂ ಗಂಟೋಗಲ್ಲ, ಗೊತ್ತಾಯ್ತಾ? ಸಾರ್ವಜನಿಕರ ಹತ್ರ ಚೆನ್ನಾಗಿರಿ. ಯಾಕಂದರೆ ನೀವು ದಿನ ರೋಡಲ್ಲಿ ಓಡಾಡೋದು. ಅವನು ಅಯೋಗ್ಯ ಡಿಪೋದಲ್ಲಿ ಕುತ್ಕೊಂಡಿರ್ತಾನೆ, ಅವನೇನು ಬೀದಿಗೆ ಬರೋದಿಲ್ಲ, ಗೊತ್ತಾ? ಅವನಿಗೋ ಮಕ್ ಹೋಗಿರಿ, ಜನಗಳ ಹತ್ರ ವೀಡಿಯೋ ಮಾಡಿಸ್ಕೊಳ್ಳಿ, ನಾನು ಇಲ್ಲಿ ಇಳಿತಾ ಇದ್ದೀನಿ, ಯಾವನ ಅವನ ಮ್ಯಾನೇಜರು, ಅವನ ಅಯೋಗ್ಯನಿಗೆ ಹೇಳು ಹೋಗಿ ಅಂತಂದೇಳಿ ಈ ಥರ ನೀವು ವೀಡಿಯೋ ಮಾಡಿಸ್ಕೊಂಡು ಜನಗಳ ಹತ್ರ ಅವನಿಗೆ ಕಳಿಸ್ರಿ ಡಿಪೋ ಮ್ಯಾನೇಜರ್ಗೆ. ನೋಡಯ್ಯೋ ಮ್ಯಾನೇಜರ್ ಹೇಳ್ತೀನಿ ಕೇಳು, ಈಗ ಹಿಂದಿನ ವಾರ ಭಾನುವಾರ ದಿವಸ ನಾವು ಮಂತ್ರಾಲಯದಿಂದ ಬಂದ್ವಿ. ನಾವು ಒಬ್ಬರು ನಮ್ಮ ಸ್ನೇಹಿತರು ಇದಕ್ಕೆ ಹೋಗ್ಬೇಕಾಗಿತ್ತು, ಡಾಬಾಸ್ಪೇಟೆ ಹತ್ರ ಹೋಗ್ಬೇಕಾಗಿತ್ತು. ಒಂದು ತುಮಕೂರಿಗೆ ಬಸ್ ರೆಡಿಯಾಗಿ ನಿಂತಿತ್ತು, ಜನನೂ ತುಂಬಿದ್ರು, ಬಸ್ ರೆಡಿಯಾಗಿತ್ತು. ಆ ಡ್ರೈವರ್ನ ಅಲ್ಲಿ ನಾನ್ ಸ್ಟಾಪ್ ಅಂತ ಬರೆದಿದ್ರು. ನಾನ್ ಸ್ಟಾಪ್ ಅಂತ ಬರೀತಾರೆ, ಮೆಜೆಸ್ಟಿಕ್ಕಿಂದ ಹಿಡಿದು ಆ 8ನೇ ಮೈಲು ನೆಲಮಂಗ್ಳೂರಿಗೆ ನಿಲ್ಸ್ಕೊಂತ ಹೋಗ್ತಾರೆ. ಇದು ನಾನ್ ಸ್ಟಾಪ್ ಬಸ್ ಅಂತೆ, ಅದು ತುಂಬಿರುತ್ತೆ, ಜನನೂ ಇರ್ತಾರೆ. ಆದರೂ ಕೂಡ ಫುಲ್ ನೆಲಮಂಗ್ಳೂರಿಗೆ ನಿಲ್ಸ್ಕೊಂತ ಹೋಗ್ತಾರೆ, ಅದು ನಾನ್ ಸ್ಟಾಪ್ ಬಸ್ ಅಂತೆ. ನಾನು ಆ ಡ್ರೈವರ್ನ ರಿಕ್ವೆಸ್ಟ್ ಮಾಡ್ಕೊಂಡೆ, ಅಣ್ಣ ನೀನು ತುಮಕೂರವರೆಗೆ ಟಿಕೆಟ್ ತಗೋ, ಅಲ್ಲಿ ಡಾಬಾಸ್ಪೇಟೆ ಹತ್ರ ಸ್ವಲ್ಪ ನಿಲ್ಲಿಸು ಅಂತ ಹೇಳಿದ್ವಿ. ಇಲ್ಲಣ್ಣ, ನಮಗೆ ಡಿಪೋ ಮ್ಯಾನೇಜರ್ ದಂಡ ಹಾಕ್ತಾನೆ, ನಮಗೆ ದಂಡ ಹಾಕ್ತಾರೆ, ನಾವು ನಿಲ್ಸಂಗಿಲ್ಲ ಅಂತಂದು. ಯಾವನ ಯೋಗ್ಯ ಅವನು ಡಿಪೋ ಮ್ಯಾನೇಜರ್? ಅವನಿಗೋಸ್ಕರ ಬಸ್ ಇರೋದು, ಇದು ನಮಗೋಸ್ಕರ ಕಣಯ್ಯ, ಸಾರ್ವಜನಿಕರಿಗೋಸ್ಕರ. ಇಲ್ಲ ಅಣ್ಣ, ನಾನು ಕರ್ಕೊಂಡು ಹೋಗೋದಿಲ್ಲ ಅಂತ ಕೇಳಿ ನಾವು ಭಾಳ ರಿಕ್ವೆಸ್ಟ್ ಮಾಡಿ. ಯಾವಾಗ? ಅದೇನು ಬೆಳಗಿನ ಜಾವ ಅಲ್ಲ, ಬೆಳಗ್ಗೆ ಹೊತ್ತು ಅಲ್ಲ, ಮಧ್ಯಾಹ್ನ ಹೊತ್ತಲ್ಲ, ರಾತ್ರಿ 10 ಗಂಟೆಗೆ ಇಷ್ಟೊತ್ತಲ್ಲ ಬಸ್ಗಳು ಇಲ್ಲ ಕಣಪ್ಪ, ಅಲ್ಲಿ ಹೋಗ್ಲೇಬೇಕು. ಹೆಂಗೂ ಹೋಗ್ತಾ ಇದೆಯಾ, 1 ನಿಮಿಷ ನಿಲ್ಸೋರು ಇಳ್ಕೊತಾರೆ. ನೀನು 1 ನಿಮಿಷನೇ ಬೇಡ, 30 ಸೆಕೆಂಡ್ ನಿಲ್ಲಿಸು, ಅಲ್ಲಿ ಇಳ್ಕೊತಾರೆ. ನೋಡಿ, ನಿಲ್ಲಿಸ್ಲಿಲ್ಲ ಅವ್ನು, ಬಸ್ಸು ಕರ್ಕೊಂಡು ಹೋಗಲ್ಲ ನಾನು ಅಂತಂದ. ಹೇಳಿದ್ವಿ, ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಟಿಕೆಟ್ ತಗೋ, ನೀನು ತುಮಕೂರವರೆಗೂ ತಗೋ ಟಿಕೆಟು, ಪುಕ್ಸಟ್ಟೆಗೆ ಕರ್ಕೊಂಡು ಹೋಗ್ಬೇಡ ಅಂತಲೂ ಕೇಳಿದ್ವಿ. ಆಗಲಿಲ್ಲ, ಹೋಗಲಿಲ್ಲ. ನೋಡಿ, ಆ ಮೆಜೆಸ್ಟಿಕ್ಕಿಂದ ಏನೊಂದು 60 ರೂಪಾಯಿ, ಅಲ್ಲಿಗೆ ತುಮಕೂರಿಗೆ 90 ರೂಪಾಯಿ ಅನ್ಕೊಳ್ರಿ. ಅಲ್ಲಿ ಹೋಗಿದ್ದು ನಮ್ಮ ಸ್ನೇಹಿತರು 830 ರೂಪಾಯಿ ಕೊಟ್ಟು ಊಬರಲ್ಲಿ ಮಾಡ್ಕೊಂಡು ಹೋದರು. ಏನು ಇವನು ಅಯ್ಯೋಗ ಡಿಪೋ ಮ್ಯಾನೇಜರ್ ಕೊಟ್ಟನ ದುಡ್ಡನ್ನ? ಅದನ್ನು ಯಾರು ಕೊಟ್ಟರು? ಯಾರಿಗೋಸ್ಕರ ಇರೋ ದುಡ್ಡು? ಅಷ್ಟೊತ್ತಲ್ಲಿ ರಾತ್ರಿ 10 ಗಂಟೆಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೇಳ್ಕೊಳ್ಳಿಲ್ಲ. ಇನ್ನು ಈಗ ಮೊನ್ನೆ ಭಾನುವಾರ ದಿವಸ ನಮಗೂ ಒಂದಾಯಿತು, ಮೆಜೆಸ್ಟಿಕ್ ಹತ್ರ. ನಾನಿಲ್ಲಿ ಮಹಾಲಕ್ಷ್ಮಿ ಲೇಔಟಿಂದ ಬಸ್ ಬಂತು, ಸುಜಾತ ಹತ್ರ ಬಸ್ ಹತ್ತಿದೆ. ನೋಡಿ, ಆ ಡೋರ್ ತಗೊಂಬಂದಿದ್ದ, ಮುಂದೆಗಡೆ ಡ್ರೈವರು ಆ ಮುಂದೆಗಡೆ ಡೋರ್ ಹಾಕಿರಲಿಲ್ಲ, ತಗೊಂಬಂದಿದ್ದ. ನಾನು ಅಲ್ಲಿ ಮೆಜೆಸ್ಟಿಕ್ ಹತ್ರ ಅಲ್ಲಿ ಮುಂದೆ ಸರ್ಕಲಲ್ಲಿ ಇಳ್ಕೋಬೇಕಾಗಿತ್ತು. ಹೆಂಗೂ ಬಿಡು, ಸಿಗ್ನಲ್ ಇದ್ದರೆ ಕೇಳ್ಕೊಳ್ಳೋಣ, ಸಿಗ್ನಲ್ ಇಲ್ಲ ಅಂದ್ರೆ ಬೇಡ, ಹೋದ್ರಾಗುತ್ತೆ ಒಳಗಡೆನೆ ಮೆಜೆಸ್ಟಿಕ್ ಹತ್ರ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ಅಲ್ಲಿ ಸಿಗ್ನಲ್ ಇತ್ತು, ಅಲ್ಲಿ ಡೋರ್ ಹಾಕಿದ ಅವನು. ಡೋರ್ ಹಾಕ್ಬಿಟ್ಟು, ಅಣ್ಣ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡೆ, ಸ್ವಲ್ಪ ಡೋರ್ ತೆಗಿ ಅಣ್ಣ, ಇಳ್ಕೋಬೇಕು ಅಂತ. ಇಲ್ಲ ಅಂತಂದ. ಅಣ್ಣ ಸಿಗ್ನಲ್ ಇದೆ, ಸಿಗ್ನಲ್ ಇಲ್ಲ ಅಂದರೆ ನಿಜವಾಗ್ಲೂ ಕೇಳ್ತಾ ಇರಲಿಲ್ಲ ನಾನು, ದಯವಿಟ್ಟು ಸ್ವಲ್ಪ ಇಳ್ಕೋಬೇಕು, ಡೋರ್ ತೆಗಿ ಅಂತ ಕೇಳ್ಕೊಂಡೆ. ಹಿಂದೆಗಡೆ ಹೋಗಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಈ ಥರ ಬೈದ. ಆಯಿತು ಅಂತ ಸುಮ್ಮನೆ ಕೂತ್ಕೊಂಡೆ ಬಂದು. ಆಮೇಲೆ ತಿರ್ಗಾ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ಬೇಕಲ್ವಾ, ತಿರ್ಗಾ ಒಳಗಡೆ ನಿಲ್ಲಿಸ್ಬೇಕಲ್ವ ಬಸ್ಸು, ಅಲ್ಲಿ ಹೊರಗಡೆ ನಿಲ್ಲಿಸಿದ ಬಸ್ಸು, ಅಲ್ಲಿ ಜನಗಳು ಇಳ್ಕೊಳ್ಳೋಕ್ಕೆ. ಅಲ್ಲಿ ಒಳಗಡೆ ನಿಲ್ಲಿಸ್ಲಿಲ್ಲ. ಅಲ್ಲಿ ಕೇಳಿದೆ, ಅಲ್ಲ ರೀ, ಅಲ್ಲಿ ನಿಲ್ಲಿಸ್ಲಿಲ್ಲ, 1 ನಿಮಿಷ ಇಳ್ಕೊಂತಿದ್ದೆ, ಡೋರ್ ತೆಗಿಲಿಲ್ಲ. ಇಲ್ಲಿ ನೋಡಿದ್ರೆ ಹೊರಗಡೆ ಇಳಿಸ್ಕೊಂತಿದ್ದೆ, ಇಲ್ಲಿ ಯಾರಿಗೂ ತೊಂದರೆ ಆಗ್ತಾ ಇಲ್ವಾ? ಹಿಂದೆಗಡೆ 20 ಬಸ್ ನಿಂತ್ಕೊಂಡದವೆ, ಅಲ್ಲಿ ಏನಾರು ನಿಲ್ಲಿಸ್ಬಿಟ್ರೆ ನಿಮ್ದೇನಾರು ಗಂಟು ಆಗಿರೋದು ಅಂತ ನಾನು ಕೇಳಿದೆ. ನಾನು ನಮ್ಮ ಅಕ್ಕ ಅಂತ ಎಲ್ಲ ಬೈದ್ಬಿಟ್ಟು ಆಮೇಲೆ ಕೆಳಗಡೆ ಬಂದ ಹೊಡಿಯೋಕ್ಕೆ. ಒಂದೇಟ್ ಮುಟ್ಟು ನೋಡೋಣ ಅಂತ ಹೇಳಿದೆ. ಒಂದೇಟ್ ಮುಟ್ಟು ಇಲ್ಲಿಂದ ಬಸ್ ಅದು ಹೆಂಗೆ ತಗೊಂಡು ಹೋಗ್ತೀನಿ ನಾನು ನೋಡೋಬಿಡ್ತೀನಿ ಅಂತ ಹೇಳಿ ಆ ಡ್ರೈವರಿಗೆ ನಾನು ಕೂಡ ಬೈದೆ. ಅದು ರೆಕಾರ್ಡು ಮಾಡ್ಕೊಂಡೆ. ಯಾಕಂದರೆ ಆ ಡ್ರೈವರಿಗೆ ಸುಮ್ಮನೆ ಮಾನ ಮರ್ಯಾದೆ ಕಳೆದು ಬೇಡ ಅಂತಂದೇಳಿ ಹಾಕಿಲ್ಲ, ವೀಡಿಯೋ ಇಟ್ಕೊಂಡಿದ್ದೀನಿ.
ಅವನಿಗೆ ಇನ್ನೊಂದ್ಸತಿ ಗೊತ್ತಾಗುತ್ತೆ ಅವನಿಗೆ ಯಾರು ನಾನು ಅನ್ನೋದು. ಅದರಿಂದ ದಯವಿಟ್ಟು ಚಾಲಕರಲ್ಲಿ ಮನವಿ ಮಾಡ್ಕೊತ ಇದ್ದೀನಿ, ನಿಮ್ಮದೇನು ಗಂಟೋಗಲ್ಲ, ನಿಮ್ಮ ಮನೆದು ಗಂಟೋಗಲ್ಲ. ಸಾರ್ವಜನಿಕರ ಹತ್ರ ಚೆನ್ನಾಗಿರ್ರಿ. ಯಾಕಂದರೆ ಯಾವನು ಅಯೋಗ್ಯ ಡಿಪೋ ಮ್ಯಾನೇಜರ್ ಬರಲ್ಲ, ಗೊತ್ತು ಡಿಪೋ ಮ್ಯಾನೇಜರು ಯಾವುದ್ಯಾವುದೋ ಸಿಟ್ಟು ನಿಮ್ಮ ಮೇಲೆ ಹಾಕ್ತಾನೆ. ಅಂದರೆ ನೀವು ಸಾರ್ವಜನಿಕರು ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ಹೋಗಿ ಆ ಅಯೋಗ್ಯರು ಇರ್ತಾರೆ ಡಿಪೋ ಮ್ಯಾನೇಜರ್ಗಳು ಅಂತ ಅಯೋಗ್ಯರಿಗೆ ತೋರಿಸ್ಬೇಕು. ನಾವು ಬೈತೀವಿ ಆ ಮ್ಯಾನೇಜರ್ಗಳಿಗೆ, ಲೋ ಅಯೋಗ್ಯ, ನಿನಗೋಸ್ಕರ ಅಲ್ಲ ಬಸ್ ಇರೋದು, ಸಾರ್ವಜನಿಕರಿಗೋಸ್ಕರ ರಿಕ್ವೆಸ್ಟ್ ಮಾಡ್ಕೊಂತೀವಿ, ಆ ಸ್ಥಳದಲ್ಲಿ ನಿಲ್ಲಿಸಿದ್ರೆ ನೀನು ಯಾಕೆ ದಂಡ ಆಗ್ತದೀಯಾ, ನಿನಗೇನಾರ ಮಂತ್ರಿಗಳು ಹೇಳೋರ, ಸಾರಿಗೆ ಮಂತ್ರಿ ಹೇಳಿರ್ತಾರ, ನಿಮ್ಗೋಸ್ಕರ ಯಾಕ್ರೆ ಸಾರಿಗೆ ಇಲಾಖೆನ ಹಾಳು ಮಾಡ್ತಾಯಿದ್ರಿ. ಅಯೋಗ್ಯ ಮ್ಯಾನೇಜರ್ಗಳ, ಡಿಪೋ ಮ್ಯಾನೇಜರ್ಗಳ, ಸಾರ್ವಜನಿಕರಿಗೋಸ್ಕರ ಇರೋದು. ನಿಲ್ಲಿಸ್ಬಿಟ್ರೆ ಯಾರ್ದು ಗಂಟು ಹೋಗಲ್ಲ ರೀ. ಏನು ಪುಕ್ಸೆಟ್ಟಾಗಿ ಹೋಗ್ತಾರೆ, ಯಾವನಾದ್ರೂ ದುಡ್ಡು ಕೊಟ್ಟೆ ಹೋಗೋದು, ನಿಲ್ಲಿಸ್ತಾರೆ, ರಿಕ್ವೆಸ್ಟ್ ಮಾಡ್ಕೊತಾರೆ. ನಿಮಗೆ ಬೇಕಾದ ಎಲ್ಲಿ ಬೇಕಲ್ಲಿ. ಮತ್ತು ಕೆಲವು ಡ್ರೈವರ್ ನಿಲ್ಲಿಸ್ತಾರೆ, ಕೆಲವು ಡ್ರೈವರು ನಿಲ್ಲಿಸ್ತಾರೆ, ಕೇಳ್ಕೊಂಡ್ರೆ ಹೇಳ್ಕೊಳ್ಳೋಣ ಯಾವನ ಅವನ ಮ್ಯಾನೇಜರ್ ನಾನೇ ಮಕ್ಕಳಿದ್ದೀನಿ ಅಂತಲೂ ಹೇಳ್ತಾರೆ. ಆದರೆ ಕೆಲವು ಈ ಬಕೆಟ್ ನನ್ನ ಮಕ್ಕಳು ಇರ್ತಾರಲ್ಲ ಡ್ರೈವರ್ಗಳು, ನಾನು ಹಿಂಗೆ ಬೈಯೋದು, ಬಕೆಟ್ಗಳು ಇರ್ತಾರೆ ಕೆಲವರು ಹೋಗಿ. ಯಾಕಂದ್ರೆ ನಿಮ್ಮಂಥ ಬಕೆಟ್ಗಳು ಅಯೋಗ್ಯರಿಂದ ಹಿಡಿದು ಬೇರೆ ಡ್ರೈವರ್ಗಳಿಗೂ ಕಂಡಕ್ಟರ್ಗಳಿಗೂ ತೊಂದರೆ ಆಗ್ತಾ ಇದೆ. ಕೆಲವರು ಡ್ರೈವರ್ಗಳು ಕಂಡಕ್ಟರ್ಗಳು ಹೋಗಿ ಆ ಡಿಪೋ ಮ್ಯಾನೇಜರ್ಗಳು ಹತ್ರ ಅವ್ರ ಹತ್ರ ಹೋಗಿ ಬಕೆಟ್ ಹಿಡಿತಾವೆ, ಕೊಪ್ಪಿ ಮುಂಡತ್ತಾವು. ಅಂಥ ಬಕೆಟ್ ಹಿಡಿದು ಜೀವನ ಮಾಡ್ಬೇಕೇನ್ರಿ? ಅಂಥ ಬಕೆಟ್ ಹಿಡಿಯೋ ಕೆಲಸ ಬಿಡಿ. ಬೇರೆಯವ್ರಿಗೆ ಎಲ್ಲರೂ ಒಂದೇ ಸಾರಿಗೆ ಸಂಸ್ಥೆ, ಒಂದೇ ಕುಟುಂಬದ ಥರ ಕೆಲಸ ಮಾಡಿ, ಎಲ್ಲರೂ ಒಂದೇ ಥರ ಕೆಲಸ ಮಾಡಿ ಹೋಗಿ ಆ ಅಯೋಗ್ಯನ ಮಕ್ಕಳಿಗೆ ಬಕೆಟ್ ಹಿಡಿತೀರಲ್ಲ, ನಿಮಗಿಂತ ಜಾಸ್ತಿ ಸಂಬಳ ಬರುತ್ತೆ ಅವರಿಗೆ, ನಿಮಗಿಂತ ಜಾಸ್ತಿ ಸಂಬಳ ಬರುತ್ತೆ. ಅಯೋಗ್ಯರಿಗೆ ಬಕೆಟ್ ಹಿಡಿಬೇಡಿ. ಅಂದರೆ ಅಯೋಗ್ಯರಿಗೆ ಬಕೆಟ್ ಹಿಡಿಯೋರು ನೀವು ಅಯೋಗ್ಯರೇ, ಏನು ಕಿಸಿಯಕ್ಕೆ ಆಗದೆ ಇರೋರು. ಯಾಕೆ ನಿಮ್ಮ ಜೊತೆಗೆ ಎಲ್ಲರೂ ಎಷ್ಟೋ ಜನ ಇದನ್ನು ನಂಬಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಹೊಟ್ಟೆ ಮೇಲೆ ನೀವು ಹೊಡಿಬೇಡಿ. ನಿಮ್ಮಂಥ ಅಯೋಗ್ಯ ಡ್ರೈವರ್ಗಳು, ಕಂಡಕ್ಟರ್ಗಳಿಂದ ಇವತ್ತು ಎಷ್ಟೋ ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ತೊಂದರೆ ಆಗ್ತಾ ಇದೆ. ಭಾಳ ಎಚ್ಚರಿಕೆಯಿಂದ ಡ್ಯೂಟಿ ಮಾಡಿ. ನಿಮ್ಮದು ಗಂಟೋಗಲ್ಲ, ನಿಮ್ಮ ಮನೆದು ಗಂಟೋಗಲ್ಲ. ಯಾರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಲ್ಲಿ ಬಸ್ನ ನಿಲ್ಲಿಸಿ ಕೊಡ್ತಾಯ್ತಾ, ಮಕ್ಕಳಿಗಿರಿ ನೀವು ಮ್ಯಾನೇಜರ್ಗೆ. ಜನಗಳು ನಮ್ಗೆ ಬೈತಾರೆ, ನಿಮಗೆ ಸಪೋರ್ಟ್ ಮಾಡ್ತೀವಿ ಕಂಡ್ರೆ ನಾವು. ಜನಗಳು ನಿಮಗೆ ಹೊಡೆಯೋದು ಡಿಪೋ ಮ್ಯಾನೇಜರ್ಗಲ್ಲ. ಎಲ್ಲರ ಬಸ್ ಅಪಘಾತ ಆದರೆ ಡಿಪೋ ಮ್ಯಾನೇಜರ್ ಅಲ್ಲ ಬರೋದು, ಜನಗಳು ನಿಮ್ಮ ಇದಕ್ಕೆ ಬರೋದು. ಇಲ್ಲಾಂದ್ರೆ ಅದಕ್ಕೆ ಜನಗಳು ಯಾರೂ ಮಾತಾಡೋದಿಲ್ಲ. ಯಾಕಂದರೆ ಕೆಲವು ಡ್ರೈವರ್ಗೆ ಬೇಜನ ಕೊಬ್ಬಿರುತ್ತೆ, ದುರಾಂಕಾರ ಇರುತ್ತೆ, ಭಯಂಕರ ದುರಾಂಕಾರ ಇರುತ್ತೆ. ಅದರಿಂದ ಡ್ರೈವರ್ಗಳಿಗೆ ಕೆಲವರು ಪ್ರಯಾಣಿಕರು ಬಸ್ಸಲ್ಲಿ ಕುಂತ್ಕೊಂಡ್ರೂ ಸಪೋರ್ಟ್ ಮಾಡಲ್ಲ, ಸುಮ್ಮನೆ ಕೂತಿರ್ತವೆ ಕೊಪ್ಪಿಗಳು ಥರ. ಅದರಿಂದ ಜನಗಳನ್ನ ಬೇಕ್ ಮಾಡ್ಕೊಳ್ಳಿ. ನೀವು ಒಬ್ಬೊಬ್ಬರೇ ಹೋಗೋದು, ಅಲ್ಲಿ ಒಂದು 100 ಜನ ಸೇರ್ಕೊಂಡು ನೀವು ಹೊಡಿತಾರೆ, ಯಾರು ಬಿಡ್ಸೋಣಕ್ಕೆ ಬರ್ತಾನೆ? ಅಯೋಗ್ಯ ಡಿಪೋ ಮ್ಯಾನೇಜರ್ ಬರ್ತಾನ? ಇಡಿಯಟ್ ಡಿಪೋ ಮ್ಯಾನೇಜರ್ ಬರ್ತಾನ? ಬರೋಲ್ಲ. ಅದರಿಂದ ಜನಗಳಿಗೆ ಹೇಳ್ದಂಗೆ ಕೇಳಿ, ಏನು ಕಳ್ಕೊಳ್ಳಲ್ಲ. ಬಸ್ಸು ಸಾರ್ವಜನಿಕರದು, ಪ್ರತಿಯೊಂದು ರೂಪಾಯಿನೂ ಕೂಡ ಯಾರಪ್ಪಂದು ದುಡ್ಡಿಲ್ಲ ಅಲ್ಲಿ. ಏನು ಮಂತ್ರಿಗೂ, ಸಾರಿಗೆ ಮಂತ್ರಿದು ದುಡ್ಡಿಲ್ಲ, ಡಿಪೋ ಮ್ಯಾನೇಜರ್ದು ದುಡ್ಡಿಲ್ಲ. ಪ್ರತಿಯೊಂದು ರೂಪಾಯಿನೂ ಬಸ್ಸುಗಳಲ್ಲಿ ದುಡ್ಡಿರೋದು ಸಾರ್ವಜನಿಕರದು. ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಅದು ದುಡ್ಡು ಬಂದಿರುತ್ತೆ. ಅದರಿಂದ ಸಾರ್ವಜನಿಕರಿಗೋಸ್ಕರ ಮಾಡಿರ್ತಾರೆ. ಈ ಥರ ಮಣ್ತಿನ ಕೆಲಸ ಮಾಡೋಕ್ಕೆ ಹೋಗಬೇಡಿ, ಒಳ್ಳೆ ಕೆಲಸ ಮಾಡಿ ಅಂತಂದೇಳಿ ಪ್ರತಿಯೊಬ್ಬ ಚಾಲಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಯಾರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಿಲ್ಲಿಸಿ, ಏನು ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ. ಯಾರಪ್ಪನ ಮನೆಯೂ ಗಂಟೋಗಲ್ಲ, ನಿಲ್ಲಿಸ್ಕೊಳ್ಳಿ ಅಂತಂದೇಳಿ ಕೇಳ್ಕೊತೀನಿ. ಸಾರ್ವಜನಿಕರಿಗೋಸ್ಕರ ಇರೋದು ಬಸ್ಸು, ಡಿಪೋ ಮ್ಯಾನೇಜರಿಗೋಸ್ಕರ ಅಲ್ಲ, ಸಾರಿಗೆ ಮಂತ್ರಿಗೋಸ್ಕರ ಅಲ್ಲ. ಅವ್ರು ಯಾರೂ ಬರಲ್ಲ ಬಸ್ಸಲ್ಲಿ, ಗೊತ್ತಾಯ್ತಾ? ನಮಸ್ಕಾರ. ಒಳ್ಳೆ ಚಾಲಕರಾಗಿ ಕೆಲಸ ಮಾಡಿ, ಒಳ್ಳೆಯದಾಗಲಿ.